ಮಧುಗಿರಿ ತಾಲೂಕು ಪಂಚಾಯಿತಿಯಲ್ಲಿ ಸುಮಾರು 24 ಕೋಟಿ ಹಣ ದುರುಪಯೋಗ ಆಗಿದೆ ಎಂಬ ಆರೋಪದಡಿ ಪಂ ದ್ವಿತೀಯ ದರ್ಜೆಯ ಸಹಾಯಕಿ ಸೌಮ್ಯ ಅಮಾನತುಗೊಂಡ ಬೆನ್ನಲ್ಲೇ ಮಧುಗಿರಿ ಪಂ ಇಒ ಲಕ್ಷ್ಮಣ್ ಹಾಗೂ ಚಿಕ್ಕನಾಯಕನಹಳ್ಳಿ ಪಂ ಇಒ ದೊಡ್ಡಸಿದ್ದಪ್ಪ ಈ ಹಿಂದೆ ಮಧುಗಿರಿಯಲ್ಲಿ ಕರ್ತವ್ಯ ಅಮಾನತುಗೊಂಡಿದ್ದಾರೆ. ಮಧುಗಿರಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕಿ ಸೌಮ್ಯ ನಿವೃತ್ತ ನೌಕರರ ಅಂತಿಮ ಗಳಿಕೆ ರಜೆ ನಗದೀಕರಣ ಬಿಲ್ಲುಗಳನ್ನು ನಗದೀಕರಿಸಿ ತಮ್ಮ ಕುಟುಂಬದ ಸದಸ್ಯರ ವೈಯಕ್ತಿಕ ಬ್ಯಾಂಕ್ ಖಾತೆಗಳಿಗೆ ಸರಕಾರಿ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಸರಕಾರಕ್ಕೆ ಮೋಸ ಮಾಡಿದ್ದಾರೆ ಎಂಬ ಆರೋಪದಡಿ ಏಪ್ರಿಲ್ 10ರಂದು ಅಮಾನತುಗೊಂಡಿದ್ದರು. ಘಟನೆಗೆ ಸಂಬಂಧಿಸಿದಂತೆ 147 ಪ್ರಕರಣಗಳಲ್ಲಿ 82,77,533 ರೂಪಾಯಿಗಳಿಗೆ ಸಂಬಂಧಿಸಿದಂತೆ ಫಲಾನುಭವಿಗಳ ಹೆಸರು ತಾಳೆ ಆಗದ ಕಾರಣ ಈ ಬಗ್ಗೆ ಪರಿಶೀಲನೆ ಮಾಡಲು ಇಒ ಲಕ್ಷ್ಮಣ್ಗೆ ಸೂಚಿಸಿದ್ದರು. ಯಾವುದೇ ದಾಖಲೆಗಳನ್ನು ಒದಗಿಸದ ಕಾರಣ ತಕ್ಷಣ ಜಾರಿಗೆ ಬರುವಂತೆ ಇಒ ಲಕ್ಷ್ಮಣ್ ಹಾಗೂ ಈ ಹಿಂದೆ ಮಧುಗಿರಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಚಿಕ್ಕನಾಯಕನಹಳ್ಳಿ ಪಂ ಇಒ ದೊಡ್ಡಸಿದ್ದಪ್ಪ ಅವರನ್ನು ಮೇ 29ರಂದು ಪಂ ಸಿಒ ವಿ ಅಶ್ವಿಜಾ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಇಒ ದೂರು 6 ಜನರ ವಿರುದ್ಧ ಎಫ್ಐಆರ್ ಎಸಡಿಯೇ ಸೌಮ್ಯ ಅಮಾನತುಗೊಂಡ ಬೆನ್ನಲ್ಲೇ ಪರಿಶೀಲನೆ ಮಾಡಿದ ಇಒ ಪನ್ನಲ್ಲಿ ಇಒ ಖಜಾನೆ 2 ಲಾಗಿನ್ ಹಾಗೂ ಡಿಜಿಟಲ್ ಸಹಿಯ ಕೀ ಅನಧಿಕೃತವಾಗಿ ನನ್ನ ಗಮನಕ್ಕೆ ತರದೆ ದುರ್ಬಳಕೆ ಮಾಡಿಕೊಂಡು ಫೆ 1/2020 ರಿಂದ ಮಾ 31/2025 ವರೆಗೆ ಸೌಮ್ಯ ಅವರು ಕುಟುಂಬದ ರಮೇಶ್ ಜಿ.ಆರ್. ಶಿವಲೀಲಾ, ಸುಮ ಜಿ.ಆರ್. ಮೀನಾಕ್ಷಿ ಜಿ.ಆರ್. ಹಾಗೂ ಕಚೇರಿಯ ಸಿಬ್ಬಂದಿ ಎಂ.ಎನ್. ಪ್ರವೀಣ್ ಎಂಬುವವರ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸಿರುವುದು ಕಂಡು ಬಂದಿರುತ್ತದೆ ಎಂದು ದೂರು ನೀಡಿದ್ದರು. ಎಫ್ಐಆರ್ 0061/2026 ಈ ಬಗ್ಗೆ ಏಪ್ರಿಲ್ 9ರಂದು ಪ್ರಕರಣ ದಾಖಲಾಗಿದೆ.